ಮಾತಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಚಂದ್ರಮೌಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೌಳಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಇದು ಎಷ್ಟು ವರ್ಷದಿಂದ ಇವರು ಪಾಲಿ ಕ್ಲಿನಿಕ್ನ ನಡೆಸ್ಕೊಂಡ್ ಬಂದಿದಾರಲ್ಲಿ ನೀವು ನೋಡ್ದಂಗೆ? ಸರ್ ಇವ್ರದ್ದು ಯಾವಾಗ್ಲೂ ಅದೇ ಕತೆ ಸರ್. ಇವ್ರದ್ದು ಸರ್ಕಾರಿ ಡ್ಯೂಟಿನ ಯಾರು ಕೂಡ ಕರೆಕ್ಟ್ ಆಗಿ ಮಾಡಲ್ಲ. ಇಲ್ಲಿ ವೈದ್ಯರುಗಳು ಪ್ರತ್ಯೇಕವಾಗಿ ಅವ್ರದೇ ಆದಂತ ಒಂದು ಕ್ಲಿನಿಕ್ಗಳನ್ನ ಮಾಡ್ಕೋತಾರೆ. ಇಲ್ಲಿ ಬರೋ ಗರ್ಭಿಣಿ ಸ್ತ್ರೀಯರ್ನು ಕೂಡ ಅವರು ಸ್ವಂತ ಕ್ಲಿನಿಕ್ ಮಂಡ್ಯ ಕರ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೋತಾರೆ. ಪ್ರಶಾಂತ್ ಅವ್ರದ್ದು ನಿರಂತರವಾಗಿ ಇವರು ಪ್ರೈವೇಟ್ ಕ್ಲಿನಿಕ್ಗೋಸ್ಕರನೇ ಅವರು ಡ್ಯೂಟಿ ಮಾಡೋದು. ಸರ್ಕಾರಿ ಡ್ಯೂಟಿಗಿಂತ ಪ್ರೈವೇಟ್ ಡ್ಯೂಟಿ ಮಾಡೋದ್ರಲ್ಲಿ ಇವ್ರಿಗೆ ತುಂಬಾ ಪ್ರೀತಿ ಸರ್. ಇವ್ರಿಗೆ ತಗೊಳ್ಳೋದು ಸರ್ಕಾರಿ ಸಂಬಳ ಆದ್ರೂ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ನಾಗಮಂಗಲ ಆಸ್ಪತ್ರೆನ ಅಭಿವೃದ್ಧಿ ಪಡಿಸಬೇಕು ಅಂತ 30 ಬೆಡ್ ಇದ್ದಿದ್ದನ್ನ 100 ಬೆಡ್ಗೆ ಮೇಲ್ದರ್ಜೆಗೇರಿಸಿ ಸಾಕಷ್ಟು ಕೋಟಿ ಅನುದಾನ ತಂದ್ಕೊಟ್ರು. ಇಲ್ಲೆಲ್ಲ ಇರೋ ಡಾಕ್ಟರ್ಗಳು ಯಾರು ಕರೆಕ್ಟ್ ಆಗಿ ಡ್ಯೂಟಿ ಮಾಡಲ್ಲ. ಸೊ ಇವ್ರೊಬ್ಬರ ಕತೆ ಅಲ್ಲ ಇದು, ಅಲ್ಲಿರೋ ಡಾಕ್ಟರ್ಗಳೆಲ್ಲ ಹಿಂಗೆ. ಎಲ್ಲಾ ಡಾಕ್ಟರ್ಗಳದು ಇದೇ ಕತೆ ಸರ್. ಇವ್ರಿಗೆ ಪ್ರೈವೇಟ್ ಕ್ಲಿನಿಕ್, ಪ್ರೈವೇಟ್ ಮೆಡಿಕಲ್ ಶಾಪ್ ಅಂದ್ರೆ ತುಂಬಾ ಪ್ರೀತಿ ಇವ್ರಿಗೆ. ಸರ್ಕಾರಿ ಡ್ಯೂಟಿ ಮೇಲೆ ಇವ್ರಿಗೊಂದ್ ಸ್ವಲ್ಪನೂ ಜ್ಞಾನ ಇಲ್ಲ ಸರ್ ಇವ್ರಿಗೆ. ನೀವೆಲ್ಲ ಹೋಗಿ ಪ್ರಶ್ನೆ ಮಾಡ್ಬೇಕು ತಾನೆ? ಏನ್ ಪ್ರಶ್ನೆ ಮಾಡ್ತೀರಿ ಸರ್? 250 ನಾಗಮಂಗಲ ತಾಲೂಕಿನ 250 ಗರ್ಭಿಣಿ ಸ್ತ್ರೀಯರನ್ನ ಒಬ್ಬ ಡಾಕ್ಟರ್ ಕರ್ಕೊಂಡೋಗಿ ಸ್ವಂತ ಅವ್ರದ್ದು ಇದು ಕ್ಲಿನಿಕ್ ಅಲ್ಲಿ ಡೆಲಿವರಿ ಮಾಡಿಸ್ತಾರೆ ಮಂಡ್ಯದಲ್ಲಿ. ಅದೊಂದು ದೂರ್ ಕೊಟ್ರೆ ಅದನ್ನ ಪರಿಶೀಲನೆ ಮಾಡ ಕಾಮನ್ ಸೆನ್ಸ್ ಇಲ್ಲ ಈ ಅಧಿಕಾರಿಗಳಿಗೆ. ನೋಡಿ 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 ಅಂದ್ರೆ ಇವರು ಎಕ್ಸ್ಟ್ರಾ ಏನಾದ್ರು ರೋಗಿಗಳ ಬಳಿ ಎಕ್ಸ್ಟ್ರಾ ದುಡ್ಡೆಲ್ಲ ತಗೋತಾ ಇದ್ರಂತ? ಎಲ್ಲ ಕಟ್ಟು ಸತ್ಯ ಸರ್. ದುಡ್ಡು ತಗೊಳ್ಳೋದು ಸತ್ಯ. ಅಲ್ಲಿ ಎಲ್ಲಾ ರೀತಿ ಮಾತ್ರೆಗಳು ಸಿಕ್ಕಿದ್ರು ಕೂಡ ಹೊರಗಡೆ ಮೆಡಿಕಲ್ ಬರ್ಕೊಡ್ತಾರೆ. ಅವ್ರದೇ ಆದಂತ ಒಂದು ಇದಿರ್ತದೆ, ಮಾರ್ಕ್ ಇರ್ತದೆ. ಆ ಮಾರ್ಕ್ ಮೇಲೆ ಇವ್ರ ಕಮಿಷನ್ ಬರ್ತದೆ. ಪ್ರಶಾಂತ್ ಅವರು ಈಗ ನಾಳೆ ನಾಡ್ದ್ರಲ್ಲಿ ಟ್ರಾನ್ಸ್ಫರ್ ಆಗಿ ಹೊರಟೋಗ್ತಾವ್ರೆ. ಆ ಪುಣ್ಯಾತ್ಮ ಎಷ್ಟು ಲೇಜಿ ಅಂದ್ರೆ ಡ್ಯೂಟಿ ಅವರಲ್ಲಿ ಕ್ಲಿನಿಕ್ ಒಳಗಡೆನೆ ಕುತ್ಕೊಂಡು ಅವರು ಡಾಕ್ಟರ್ ಪೇಷಂಟ್ಗಳನ್ನ ನೋಡ್ತಾರೆ. ಲೇಜಿ ಅಲ್ಲ, ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಲೇಜಿ ಆಗಿದ್ರೆ ಮನೆಗೆ ಹೋಗ್ತಾ ಇದ್ರು. ಸಮಾಜ ಸೇವೆ ಮಾಡ್ತಾರಂತೆ ನೋಡಿ. ಪ್ರೈವೇಟ್ ಕ್ಲಿನಿಕ್ ಹೋಗ್ಬಿಟ್ಟು ಅವರು ಡಾಕ್ಟರ್ ವೃತ್ತಿ ಚಂದ್ರಮೌಳಿ ಅವರೇ, DHO ಅವರಿದ್ದಾರೆ, ಡಾಕ್ಟರ್ ಮೋಹನ್ ಅವರಿದ್ದಾರೆ. ಸರ್ ನಮಸ್ಕಾರ. ಡಾಕ್ಟರ್ ಮೋಹನ್ ಸರ್ ನಮಸ್ಕಾರ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈ ವಿಚಾರ ಗೊತ್ತಾ ನಿಮಗೆ? ಡಾಕ್ಟರ್ ಪ್ರಶಾಂತ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೈನ್ ಮಾಡಿ ಹೋಗಿ ಅವರ ಒಂದು ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡಿಕೊಂಡು ಇದಾರಂತೆ. ಯಾವ ನಾಗಮಂಗಲದಲ್ಲಿ ಸರ್, ನಾಗಮಂಗಲದಲ್ಲಿ. ಹಾ ಸರ್. ಇದುವರೆಗೂ ನಮ್ದೇನು ಕಂಪ್ಲೇಂಟ್ ಬಂದಿಲ್ಲ. ನೋಡಿ ಚೆಕ್ ಮಾಡ್ತೀನಿ. ಸರ್ ಇದು ಅಲ್ಲಿನ THOಗೆ ಎಲ್ಲ ಗೊತ್ತಿದೆ ಅಂತೆ ಸರ್. ನಾನು ಚೆಕ್ ಮಾಡ್ತೀನಿ. ಈಗ ನನಗೆ ಗೊತ್ತಾಗಿದೆ, ತಾವು ಹೇಳಿದಿರಿ. ಚೆಕ್ ಮಾಡ್ತೀನಿ ಸರ್. ಈಗ ಅಲ್ಲಿನ ಸ್ಥಳೀಯರ ಜೊತೆ ಮಾತಾಡ್ತಾ ಇದ್ವಿ, ಒಂದಿಷ್ಟು ಹೇಳ್ಬಿಡ್ತೀವಿ ನಿಮಗೆ, ನಿಮ್ ಗಮನಕ್ಕಿರ್ಲಿ. ಅಲ್ಲಿನ ಸ್ಥಳೀಯರ ಜೊತೆಗೆ ಮಾತಾಡ್ತಾ ಇದ್ವಿ. ಈ ಪ್ರಶಾಂತ್ ಮಾತ್ರ ಅಲ್ಲ, ಈ ಡಾಕ್ಟರ್ ಪ್ರಶಾಂತ್ ಮಾತ್ರ ಅಲ್ಲ, ಅಲ್ಲಿರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತ ಎಲ್ಲಾ ವೈದ್ಯರು ಕೂಡ ಅವ್ರವ್ರು ಸಪರೇಟ್ ಒಂದು ಕ್ಲಿನಿಕ್ ಮಾಡ್ಕೊಂಡಿದಾರಂತೆ. ಅವ್ರ ಬಳಿ ಬರುವಂತ ಎಲ್ಲಾ ರೋಗಿಗಳನ್ನ ಸಪರೇಟ್ ಅವ್ರೇನ್ ಕ್ಲಿನಿಕ್ ಮಾಡ್ಕೊಂಡಿದಾರಲ್ಲ ಅಲ್ಲಿ ಕರೆಸ್ಕೊಡ್ತಾರಂತೆ. ಯಾವುದೇ ಒಬ್ಬ ಡಾಕ್ಟರ್ ಕೂಡ ಸರಿ ಇಲ್ಲ ಅಂತ ಆರೋಪ. ಆಯ್ತು, ಈಗ ನೀವು ಹೇಳಿದಿರಿ. ಈಗ ಅದು ವೆರಿಫೈ ಮಾಡ್ತೀನಿ. ಅದಕ್ಕೆ ನಮ್ಮ ನೋಡಲ್ ಆಫೀಸರ್ನ ಅದಕ್ಕೆ ತನಿಖೆಗೆ ಹಾಕ್ತೀನಿ. ಸರ್ ನೀವು ಈಗ DHO ಅಲ್ವಾ? ಸೊ ಅಲ್ಲೆಲ್ಲ ಚೆಕಿಂಗ್ ಅಂತ ಹೋಗಲ್ವಾ ಸರ್ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆಲ್ಲ? ನಾವು ಹೋಗ್ತೀವಿ, ನಮ್ ನೋಡಲ್ ಆಫೀಸರ್ ಹೋಗ್ತೀವಿ. ಪ್ರೈವೇಟ್ ಕ್ಲಿನಿಕ್ ಹೋಗಿರೋದು ನಮ್ಗೆ ಮಾಹಿತಿ ಇಲ್ಲ ಇದುವರೆಗೂ. ಸೊ ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ರಿ? ನಾಗಮಂಗಲ ಒಂದು ಈಗ ಡೇಟ್ ಎಲ್ಲ ನಮ್ಗೆ ಕೌನ್ಸಿಲಿಂಗ್ ನಡೀತಾ ಇದೆ, ಟ್ರಾನ್ಸ್ಫರ್ ಕೌನ್ಸಿಲಿಂಗ್. ಅದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ನೀವು ಮಾಹಿತಿ ಕೊಟ್ಟಿದ್ದೀರಿ, ನಾನು ವೆರಿಫೈ ಮಾಡಿಸಿ ಮತ್ತೆ ನಾನು ಕಮ್ ಬ್ಯಾಕ್. ಸೊ ಈಗ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸರ್. ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ, ಏನ್ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಿ. ಅಕಸ್ಮಾತ್ ಇದು ನಿಮ್ಗೆ ಗೊತ್ತಾಗಿದೆ, ಏನ್ ಕ್ರಮ ತೆಗೆದುಕೊಳ್ಬಹುದು ಸರ್? ನಾನು ವೆರಿಫೈ ಮಾಡಿ ಅವ್ರಿಗೆ ಶೋಕಾಸ್ ನೋಟಿಸ್ ನೋಡಿ ಇಶ್ಯೂ ಮಾಡಿ ಎನ್ಕ್ವೈರಿಗೆ ಹಾಕ್ಬೋದು. ಎನ್ಕ್ವೈರಿಗೆ ಹಾಕಿ ಅದ್ರಲ್ಲಿ ಏನೋ ತಪ್ಕೊಂಡು ಬಂದ್ರೆ ನಾನು ಹೇಳ್ಬೋದು ಸರ್. ಗ್ಯಾರಂಟಿ ನ್ಯೂಸ್ ನಿಮಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಅವರು ಎಲ್ಲಿ ಅವರ ಪ್ರೈವೇಟ್ ಕ್ಲಿನಿಕಲ್ಲಿ ಕೂತಾಗ ಹೋಗಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಅವಾಗ ಅವರೇ ಹೇಳಿದ್ದಾರೆ, ಹೌದು ಇದು ನಂದೇ ಕ್ಲಿನಿಕ್ಕು, ನಾನು ಇಲ್ಲಿ ಕೆಲಸನೂ ಕೂಡ ಮಾಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇರೆ ಏನು ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ನೋಡ್ತೀನಿ, ನಾವು ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎನ್ಕ್ವೈರಿ ಮಾಡ್ಬೇಕಲ್ಲ, ಮಾಡಿ ಹೇಳ್ತೀವಿ. ಈಗ ಡಾಕ್ಟರ್ ಮೋಹನ್ ಸರ್, ಈಗ THO ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನಾರಾಯಣ್ ಅಂತ ಹೇಳಿ. THO ಸರ್ ನಮಸ್ಕಾರ. ನಾರಾಯಣ್ ಸರ್ ನಮಸ್ಕಾರ.
ನಮಸ್ಕಾರ ಸರ್, ನಮಸ್ಕಾರ. ಈಗ ಡಾಕ್ಟರ್ ಪ್ರಶಾಂತ್ ಪ್ರೈವೇಟ್ ಕ್ಲಿನಿಕ್ ನಡೆಸ್ತಿರೋದು ನಿಮ್ ಗಮನಕ್ಕಿತ್ತಂತಲ್ಲ? ಇತ್ತು ಸರ್, ಇತ್ತು. ಹಾ, ಆಯ್ತಾ ಮೋಹನ್ ಸರ್, ಗೊತ್ತಾಯ್ತಾ ಸರ್? ಈಗ THO ಗಮನಕ್ಕಿತ್ತಿದ್ದು. ವೆರಿಫೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು. ನಮ್ ನೋಡಲ್ಲ ಮಾತಾಡಿ, ಈಗ ಅಲ್ಲೇ THO ಇದಾರಲ್ಲ, ನಾರಾಯಣ್ ಅವ್ರು ಇದಾರೆ, ಕೇಳ್ಕೊಳ್ಳಿ ಅವ್ರಿಗೆ. ಮಾತಾಡ್ತೀನಿ ಬಿಡಿ ಸರ್, ಮಾತಾಡ್ತೀನಿ ಬಿಡಿ. ಈಗ ನಾನು ಎನ್ಕ್ವೈರಿ ಇದ್ರಲ್ಲಿ ಇದೀನಿ, ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಇದೀನಿ, ಕೌನ್ಸಿಲಿಂಗ್ ನಡೀತಾ ಇದೆ, ಅಲ್ಲಿದ್ದೀನಿ. ನಾನು ಮಾತಾಡ್ತೀನಿ, ಮಾತಾಡಿ ಎನ್ಕ್ವೈರಿಗೆ ಹಾಕ್ತೀನಿ ಬಿಡಿ. ಎನ್ಕ್ವೈರಿಗೆ ಹಾಕಿ ಯಾರು ಕ್ರಮ ವಹಿಸ್ತೀವಿ ಸರ್. ಎನ್ಕ್ವೈರಿ ಆಯ್ತು, ಎಲ್ಲ ಓಕೆ. ಈಗ ನಿಮ್ THO ಗೊತ್ತಿದೆಯಲ್ಲ ಸರ್, ಇದು THO ಏನು ಕ್ರಮ ತೆಗೆದುಕೊಳ್ಳೋಕ್ ಆಗಿಲ್ವಾ ಹಾಗಾದ್ರೆ? ಅವ್ರು ನಮ್ಗೇನ್ ಮಾಹಿತಿ ಕೊಟ್ಟಿಲ್ವಲ್ಲ, ಅವ್ರು ಇದಾರೆ ಅಂತ. ಯಾಕೆ ಕೊಟ್ಟಿಲ್ಲ ಕೇಳಿ, ಇಲ್ಲೇ ಇದಾರಲ್ಲ. ಈಗ ಕೇಳ್ಕೊಂಡು ಮಾತಾಡಿ ಅವ್ರ ಹತ್ರನೇ ಮಾತಾಡಿ. ಈಗ ನಾರಾಯಣ್ ಅವರೇ ಹೇಳಿ, DHO ಮೋಹನ್ ಅವರು ಇದ್ದಾರೆ. ಸರ್, ಅವರು ಬೆಳಿಗ್ಗೆ ಡ್ಯೂಟಿ ಬೆಳಿಗ್ಗೆ ಮಾಡ್ತಾ ಇದ್ವಿ ಸರ್ ಅಲ್ಲಿ. ಹಾ, ಅವರು ಒಂದು ಕ್ಲಿನಿಕ್ ಹೋಗ್ತಿದ್ರು, ಗೊತ್ತಿತ್ತು. ಬೆಳಿಗ್ಗೆ ಹೊತ್ತು ಹೋಗ್ತಿದ್ರು ಅಷ್ಟೇ, ಗೌರ್ಮೆಂಟ್ ಡ್ಯೂಟಿ ಬಂದ್ಮೇಲೆ ಹೋಗಿಲ್ಲ ಅವರಲ್ಲಿ. ನಾರಾಯಣ್ ಅವರೇ, ನಾವು ಈಗ ರಿಯಾಲಿಟಿ ಚೆಕ್ ಮಾಡಿದಾಗ ಮಟ್ಟ ಮಧ್ಯಾಹ್ನ ಅಂದ್ರೆ ಅವ್ರು ಯಾವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತೋ ಆ ಸಮಯದಲ್ಲೇ ಹೋಗಿ ಪ್ರೈವೇಟ್ ಕ್ಲಿನಿಕ್ ನಲ್ಲಿ ಕೂತಿದ್ದಾರೆ. ಇದಕ್ಕೇನ್ ಹೇಳ್ತೀರಿ? ಬಂದಿಲ್ಲ, ಅವ್ರು ಬೆಳಿಗ್ಗೆ ನಮ್ದು ಏನ್ ಗೌರ್ಮೆಂಟ್ ಇದಿತ್ತು ಆ ಟೈಮಿಂಗ್ ಒಳಗಡೆ ಅವ್ರು ಇಲ್ಲಿ ಇರ್ತಿದ್ರು ಸರ್. ಹಾ 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 ಹೌದು. ಅಲ್ಲ, ನೀವು ಗೊತ್ತಿದೆ ಅಂತಾನೆ ಹೇಳ್ತಿದ್ದೀರಿ ತಾನೇ? ಬೈಟಲ್ಲಿ ನಾವು ಕೇಳಿಸ್ಕೊಂಡ್ವಿ, ಹೌದು ನನಗೆ ಈ ವಿಚಾರ ಗೊತ್ತಿತ್ತು ಅಂತ ಹೇಳಿ. ಪ್ರೈವೇಟ್ ಕ್ಲಿನಿಕ್ ಅಲ್ಲಿದೆ, ಅಲ್ಲಿ ಹೋಗ್ತಿದ್ರು, ಬೆಳಿಗ್ಗೆ ಹೊತ್ತು ಹೋಗ್ತಿದ್ರು ಅಷ್ಟೇ ಗೊತ್ತಿದ್ದು ನಮ್ಗೆ. ಅದೆಲ್ಲದಕ್ಕೂ ಅವಕಾಶ ಇರುತ್ತಾ ಸರ್? ಈ ಸರ್ಕಾರಿ ವೈದ್ಯರಿಗೆಲ್ಲ ಅವಕಾಶ ಇರುತ್ತಾ ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡು ಅಲ್ಲಿ ಮತ್ತೆ ಬೇರೆ ರೀತಿಯಾಗಿ ಸಂಬಳ ತಗೊಳ್ಳೋದು? ಅಲ್ಲಿ ಸಂಬಳ ಅಂತಲ್ಲ, ಹೇಳ್ತೀನಿ ಕೇಳಿ. ಅವರು ಒಬ್ಬ ಡಾಕ್ಟ್ರು ಒಂದ್ ಕಡೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶ ಇದೆ, ಅವ್ರು ಪರ್ಮಿಷನ್ ತಗೊಂಡು ಮಾಡಬಹುದು. ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ಪರ್ಮಿಷನ್ ತಗೊಂಡಿದಾರ ಅವರು? ನನ್ನ ಹತ್ರ ತಗೊಂಡಿಲ್ಲ, ನಾನು ಅದು ವೆರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ತಮ್ಗೆ. ನಾರಾಯಣ್ ಸರ್, ನಾನು ನಿಮ್ಮನ್ನ ಕೇಳ್ತಿರೋದು, ನಿಮಗೆ ಈ ವಿಚಾರ ಮುಂಚೆನೆ ಗೊತ್ತಿತ್ತು, ಈಗ ನಾವು ಕೇಳಿದ್ಮೇಲೆ ವೆರಿಫೈ ಮಾಡ್ತೀನಿ ಅಂತೀರಿ. ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಇದೆ, ನಾನು ಕೌನ್ಸಿಲಿಂಗ್ ಇದರಲ್ಲಿ ಇದ್ದೀನಿ. ಓಕೆ ಡಾಕ್ಟರ್ ಮೋಹನ್ ಸರ್, ಈ ವಿಚಾರನ ನೀವು ಆಮೇಲೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು. ನಾರಾಯಣ್ ಅವರೇ, ಈ ವಿಚಾರ ನಿಮ್ಗೆ ಗೊತ್ತಿತ್ತು ಅಲ್ವಾ? ಈಗ ಗೌರ್ಮೆಂಟ್ ಅವ್ರು ಏನ್ ಟೈಮಿಂಗ್ ಇದೋ ಆ ಟೈಮಿಂಗ್ ಅಲ್ಲಿ ಇಲ್ಲಿ ಇರ್ತಿದ್ರು ಅವರು. ಅವ್ರು ಬೆಳಿಗ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿ ಪ್ರಾಕ್ಟೀಸ್ ಅಲ್ಲ ಸರ್, ಅಲ್ಲ ಪ್ರಾಕ್ಟೀಸ್ ಮಾಡಿ ಮುಗಿಸಿ ಅದಾದ್ಮೇಲೆ ತಾನೇ ಡಾಕ್ಟರ್ ಆಗೋದವ್ರು. ಅಲ್ಲ, ಈಗ ಅಲ್ಲಿ ಅವ್ರದ್ದು ಕ್ಲಿನಿಕ್ ಇತ್ತು, ಗೌರ್ಮೆಂಟ್ ಡ್ಯೂಟಿಗೆ ಅವ್ರು ಏನ್ ಟೈಮಿಂಗ್ಸ್ ಇದೆ ಅವ್ರು ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಇರ್ತಿದ್ರು ಅವರು. ಓಕೆ, ನೀವೀಗ ಸರ್ಕಾರಕ್ಕೆ ಇದ್ರ ಬಗ್ಗೆ ವರದಿ ಕೊಡ್ತೀರಾ ಹಾಗಾದ್ರೆ? ಕೊಡ್ತೀವಿ. ನಮ್ಮ ಪ್ರಶ್ನೆ ಏನು ಗೊತ್ತಾ, ನೀವು ಜವಾಬ್ದಾರಿತ ಸ್ಥಾನದಲ್ಲಿದ್ದೀರಿ ಸರ್. ಇವರೆಲ್ಲ ನಿಮ್ಮ ಕೆಳಗಡೆ ಇರುವಂಥ ಡಾಕ್ಟರ್ಗಳು. ಇವರು ಸರ್ಕಾರಿ ಆಸ್ಪತ್ರೆಗೆ ಕೆಲಸ ಮಾಡೋದು ಬಿಟ್ಟು ಮಟ್ಟ ಮಧ್ಯಾಹ್ನ ಹೋಗಿ ಪ್ರೈವೇಟ್ ಕ್ಲಿನಿಕಲ್ಲಿ ಕೂರ್ತಾರೆ ಅಂತ ಅಂದರೆ ನಿಮ್ಮ ಜವಾಬ್ದಾರಿ ಏನು? ಇಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಲ್ವಾ? ಇಲ್ಲ, ನಮ್ಗೆ ಆ ವಿಚಾರ ಯಾರು ನನಗೆ ತಿಳಿಸ್ಲಿಲ್ಲ, ಈ ಮಧ್ಯಾಹ್ನ ಹೊತ್ತು ಹೋಗ್ತಿದ್ದಾರೆ ಅಂತ. ಸೊ ಈಗ ಗ್ಯಾರಂಟಿ ನ್ಯೂಸ್ ನಿಮ್ ಗಮನಕ್ಕೆ ತಂದಿದೆ, ನೀವು ಏನ್ ಮಾಡ್ತೀರಿ ಅಂತ ನಾವು ಕಾದ್ ನೋಡ್ತೀವಿ, ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ ಸರ್. ನೋಡೋಣ ನಾಳೆ ಏನ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.